ನಮಸ್ಕಾರ, ವೆಲ್ಕಮ್ ಟು VSK ಕರ್ನಾಟಕ ರೆಸಿಪೀಸ್. ಇವತ್ತು ನಾನು ಸಿಂಪಲ್ ಆದ ಒಂದು ಎಗ್ ಮಸಾಲಾ ಗ್ರೇವಿಯನ್ನು ಮಾಡುತ್ತಿದ್ದೇನೆ. ಇದನ್ನು ಇನ್ಸ್ಟಂಟ್ ಆಗಿ ಮಾಡಬಹುದು. ಇದಕ್ಕೆ ಯಾವುದೇ ಮಸಾಲೆ ರುಬ್ಬುವ ಅಗತ್ಯವಿಲ್ಲ, ಬೇಗನೆ ಆಗುತ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ನಾವು ಮಾಡೋ ಪ್ರತಿದಿನದ ವಿಡಿಯೋಗಳು ನಿಮಗೆ ಬರುತ್ತವೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಮೊದಲು ನಾವು ಈ ರೀತಿ ಎಗ್ಗಳನ್ನು ಕಟ್ ಮಾಡಿಕೊಳ್ಳೋಣ. ನಿಧಾನವಾಗಿ ಮಾಡಿಕೊಳ್ಳಿ. ಈಗ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲೆ ಪುಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಗ್ಗಳನ್ನು ಇದರಲ್ಲಿ ಒಂದೊಂದಾಗಿ ಹಾಕಿಕೊಳ್ಳಿ. ಈಗ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡಿಕೊಳ್ಳೋಣ. ಮೊದಲಿಗೆ ಒಂದು 4 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. 3 ಕಾಳು ಮೆಣಸು, 2 ಲವಂಗ, ಸ್ವಲ್ಪ ಚಕ್ಕೆಯನ್ನು ಹಾಕಿಕೊಳ್ಳಿ, ಸ್ವಲ್ಪ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕಿಕೊಳ್ಳಿ, 2 ಕಟ್ ಮಾಡಿದ ಈರುಳ್ಳಿ ಹಾಕಿಕೊಳ್ಳಿ, 2 ಹಸಿ ಮೆಣಸಿನಕಾಯಿ ಹಾಕಿಕೊಳ್ಳಿ, 1 ಒಣ ಮೆಣಸಿನಕಾಯಿ. ಈಗ ಇವುಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ. ಈಗ ಇದರ ಜೊತೆ 1 ಪಲಾವ್ ಎಲೆಯನ್ನು ಹಾಕಿಕೊಳ್ಳಿ, ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ. ಇವು ಚೆನ್ನಾಗಿ ಫ್ರೈ ಆದ ನಂತರ ಕಸ್ತೂರಿ ಮೇಥಿ 2 ಸ್ಪೂನ್, ಎರಡು ಸಣ್ಣಗೆ ಕಟ್ ಮಾಡಿದ ಟೊಮಾಟೊ, ಖಾರ 2 ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಅರ್ಧ ಸ್ಪೂನ್ ಅರಿಶಿನ, ಧನಿಯಾ ಪುಡಿ 1 ಸ್ಪೂನ್, ಗರಂ ಮಸಾಲ 1 ಸ್ಪೂನ್. ಈಗ ಎಗ್ ಕರಿ ಮಸಾಲ ಹಾಕಿಕೊಂಡಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದರಲ್ಲಿ ಈಗಾಗಲೇ ಫ್ರೈ ಮಾಡಿದಂಥ ಎಗ್ಗಳನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸಿಂಪಲ್ ಆದ ಒಂದು ಎಗ್ ಗ್ರೇವಿ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ. ನಮಸ್ಕಾರ.